ಬನ್ನಿ ಇವತ್ತು ಒಂದು ಬನ್ಸ್ ರೆಸಿಪಿನ ತೊಗೊಂಬಂದಿನಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು. ಯಾರಾದರೂ ನನ್ನ ಚಾನಲ್ಗೆ ಹೊಸಬ್ರಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಹಳಬ್ರಿದ್ರೆ ನನ್ನ ಚಾನಲ್ನ ವೀಡಿಯೋಸ್ಗೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ. ಇದು ನೋಡಿ, ಬಾಳೆಹಣ್ಣು ಸ್ವಲ್ಪ ಡಾರ್ಕ್ ಆಗಿದೆ, ಅಲ್ಲಿ ಯಾರು ನಮ್ಮಲ್ಲಿ ತಿಂತಾನೆ ಇರಲಿಲ್ಲ. ನೋಡಿ ಹಣ್ಣು ಎಷ್ಟು ಚೆನ್ನಾಗಿದೆ, ಒಳಗಡೆ ಗಟ್ಟಿ ಕೂಡ ಚೆನ್ನಾಗಿದೆ, ಬಟ್ ಮಕ್ಕಳು ಒಬ್ಬರು ತಿನ್ನೋಕ್ಕೆ ರೆಡಿ ಇರಲಿಲ್ಲ ಅದು. ಹಾಗಾಗಿ ಈವ್ನಿಂಗ್ ಸ್ಕೂಲಿಂದ ಬಂದ ತಕ್ಷಣ ಏನಾದರೂ ಬೇಕಲ್ವಾ ಅಂತೇಳ್ಬಿಟ್ಟು ನಾನು ರೆಗ್ಯುಲರಾಗಿ ಏನಾದರೂ ಡೈಲಿ ವೆರೈಟಿ ಮಾಡ್ತಾನೆ ಇರ್ತೀನಿ ಅವರಿಗೆ. ಸೊ ಹಾಗಾಗಿ ಇವತ್ತು ಬಾಳೆಹಣ್ಣು ಕಾಣಿಸ್ತು, ಅದೇಗೂ ಖಾಲಿನೂ ಆಗಿರಲಿಲ್ಲ. ಅದಕ್ಕೋಸ್ಕರ ಒಂದು ಹೆಲ್ದಿ ಬನ್ಸ್ನ ಮಾಡಿದೆ, ಹಾಗೆ ನಿಮಗೂ ಕೂಡ ತೋರಿಸೋಣ ಅಂತೇಳ್ಬಿಟ್ಟು. ಇದರಲ್ಲಿ ನಾನು ಶುಗರು ಮತ್ತು ಮೈದಾ ಯೂಸ್ ಮಾಡಿಲ್ಲ. ನಾನು ಇದನ್ನು ಹಾಗೆ ಮಧ್ಯಾಹ್ನನೇ ಇದನ್ನ ನೀಟಾಗಿ ಹಿಟ್ಟನ್ನು ಕಲಸಿಟ್ಕೋತೀನಿ. ನಾನು ಇವಾಗ 1 o'clock ಹಂಗೆ ಕಲಿಸಿದ್ದೀನಿ ಇದನ್ನು. ಸಂಜೆ 4-5ಗೆಲ್ಲ ಮಾಡಿಕೊಡ್ಬೋದು ಅಂಥೇಳ್ಬಿಟ್ಟು. ನೀವು ಇಮಿಡಿಯೇಟ್ ಕೂಡ ಮಾಡ್ಬೋದು, ಬಟ್ ಅಷ್ಟು ಚೆನ್ನಾಗಿ ಬರೋಲ್ಲ ಟೆಕ್ಸ್ಚರ್ ಎಲ್ಲ ಒಳಗಡೆ. ಹಾಗಾಗಿ ಸ್ವಲ್ಪ ಮಾಡಬೇಕಾದ್ರೆ ಸೋಕ್ ಮಾಡಿ ಇಟ್ಟರೆ ಬೆಟರು ಹಿಟ್ಟನ್ನು. ನಾನಿವಾಗ ಬಾಳೆಹಣ್ಣಿಗೆ ಒಂದು 4 ಏಲಕ್ಕಿ ಹಾಕ್ತಿದ್ದೀನಿ. ನೋಡಿ ಅಲ್ಲಿ 3 ತೊಗೊಂಡಿದ್ದೀನಿ, ಒಂದು ಕೈಯಲ್ಲಿದೆ, ಹಾಗೆ 4 ಹಾಕ್ತಿದ್ದೀನಿ. ನೀವು ಎಷ್ಟು ಬೇಕಾದ್ರೂ ಅಡ್ಜಸ್ಟ್ ಮಾಡ್ಕೋಬೋದು. ಬಾಳೆಹಣ್ಣು ತುಂಬ ಇದೆ, ತುಂಬ ಜನ ಇದ್ದಾರೆ ಅಂದರೆ ನೀವು ಬ್ರೇಕ್ಫಾಸ್ಟಿಗೆ ಇದನ್ನು ಮಾಡ್ಕೊಂಬಿಡ್ಬೋದು. ನೈಟೇ ಈ ಪ್ರೊಸೆಸ್ನ ಮಾಡಿಟ್ರೆ ಹಿಟ್ಟು ನೀಟಾಗಿ ಸೋಕಾಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣವೇ ಆರಾಮಾಗಿ ಮಾಡ್ಕೊಡ್ಬೋದು ಬನ್ಸ್ನ. ಬೆಳಗ್ಗೆ ತಿಂತೀನಿ ಅಂದರೆ ತುಂಬ ಚೆನ್ನಾಗುತ್ತೆ. ಇದಕ್ಕೆ ಕಾಯಿ ಚಟ್ನಿ ಜೊತೆ ತುಂಬ ಚೆನ್ನಾಗುತ್ತೆ. ನನ್ನ ಮಕ್ಕಳು ಅದೇನು ತಿನ್ನಲ್ಲ ಸೈಡ್ಸ್ಗೆ, ಬರೀ ಹಾಗೆ ತಿಂತಾರೆ. ಹಾಗಾಗಿ ನಾನು ಅವ್ರಿಗೇನು ಮಾಡಲಿಲ್ಲ ಸೈಡ್ಸು. ನಾನು ಏಲಕ್ಕಿ ಸಿಪ್ಪೆ ಕೂಡ ಚಹಾ ಮಾಡಬೇಕಾರೆಲ್ಲ ಯೂಸ್ ಮಾಡ್ಕೋತೀನಿ, ಹಾಗಾಗಿ ಅದೇ ಡಬ್ಬಿಯಲ್ಲಿ ಹಾಕಿಟ್ಟೆ. ಇವಾಗ ಇದಿಷ್ಟೇ ಗ್ರೈಂಡ್ ಮಾಡ್ಕೋಬೇಕು, ನೀಟಾಗಿ ಬ್ಲೆಂಡ್ ಆಗಬೇಕು. ಅದು ಏಲಕ್ಕಿ ಮತ್ತು ಬನಾನಾ ಇದೆಯಲ್ಲ, ಅದು ನೀಟಾಗಿ ಬ್ಲೆಂಡ್ ಆಗಬೇಕು. ನೀರೇನು ಆ್ಯಡ್ ಮಾಡಬೇಡಿ. ಇದ್ರಲ್ಲಿ ನಾವು ನೀರು ಇಲ್ಲದೇನೆ ಹಿಟ್ಟನ್ನ ಕಲಿಸ್ತೀವಿ. ಬಿಕಾಸ್ ಇದೇ ಬ್ಯಾಟರ್ ಇರುತ್ತಲ್ಲ, ಅದಕ್ಕೆ ಎಷ್ಟು ಹಿಟ್ಟು ಹಿಡಿಯುತ್ತೋ ಅಷ್ಟನ್ನು ಮಾತ್ರ ಹಾಕೋತೀವಿ. ಹಾಗಾಗಿ ನಾವು ಎಕ್ಸ್ಟ್ರಾ ನೀರು ಆ್ಯಡ್ ಮಾಡೋದಿಲ್ಲ. ಎಕ್ಸ್ಟ್ರಾ ನೀರು ಆ್ಯಡ್ ಮಾಡಿದರೆ ಬನ್ಸ್ ಟೇಸ್ಟ್ ಕೂಡ ಹೋಗುತ್ತೆ. ಹಾಗಾಗಿ ನಾವು ಏನೂ ಆ್ಯಡ್ ಮಾಡಲ್ಲ. ನೋಡಿ ಬಾಳೆಹಣ್ಣು ಮತ್ತು ಏಲಕ್ಕಿನಷ್ಟೇ ಗ್ರೈಂಡ್ ಮಾಡ್ತಿರೋದು ನಾನು. ನೀಟಾಗಿ ಗ್ರೈಂಡ್ ಆಗಬೇಕು, ಗಟ್ಟಿ ಎಲ್ಲೂ ಇರಬಾರ್ದು. ಅಕಸ್ಮಾತ್ ಒಂದೊಂದು ಬಾಳೆಹಣ್ಣು ಸ್ವಲ್ಪ ಕಾಯಿ ಥರ ಇದ್ರೂ ಅದು ಗಟ್ಟಿ ಇರುತ್ತೆ. ಸೊ ನೋಡ್ಕೊಂಡು ಅದನ್ನು ಫುಲ್ ಹಣ್ಣಾಗಿರೋದೇ ಹಾಕ್ಕೊಳ್ಳಿ, ಗಟ್ಟಿ ಇರೋದು ಮಾತ್ರ ಯೂಸ್ ಮಾಡಿಬಿಡಿ. ಬಾಳೆಹಣ್ಣು ಅಷ್ಟು ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಬಟ್ ತುಂಬ ಹಣ್ಣಾಗಿದ್ದರೆ ಮಾತ್ರ ಬನ್ಸಿಗೆ ತುಂಬ ಚೆನ್ನಾಗುತ್ತೆ. ಬನ್ಸ್ ಕೂಡ ಸಾಫ್ಟಾಗಿ ಬರುತ್ತೆ. ಇದರಲ್ಲೇ ಇನ್ನೊಂದು ಥರ ಅಂದರೆ ಇದೇ ಬಾಳೆಹಣ್ಣಲ್ಲೇ ಸೇಮ್ ಇದೇ ಪ್ರೊಸೆಸ್ನ ರವೆ ಹಾಕಿ ಕೂಡ ಮಾಡ್ತಾರೆ, ಅದನ್ನು ಮುಂಬ್ರಿ ಅಂತಾರೆ. ನಾನು ನೆಕ್ಸ್ಟ್ ಟೈಮ್ ಯಾವತ್ತಾರು ಆದರೆ ಅದು ಒಂದು ರೆಸಿಪಿನ ಆ್ಯಡ್ ಮಾಡ್ತೀನಿ, ತುಂಬ ಚೆನ್ನಾಗಿರುತ್ತೆ ಅದು ಕೂಡ. ಬನ್ನಿ, ಇಷ್ಟ ಆಗಿದೆಲ್ಲ. ಇದಕ್ಕೇನೆ ಇವಾಗ ನಾನು ಮೊಸರನ್ನ ಆ್ಯಡ್ ಮಾಡ್ತೀನಿ. 1 ಕಪ್ ಮೊಸರು ತೊಗೋತೀನಿ, ಅಂದರೆ ಅದು ಉಬ್ಬಬೇಕಲ್ವಾ, ಸೊ ಹಾಗಾಗಿ ಮೊಸರು ಬೇಕಾಗತ್ತೆ. ನೋಡಿ 1 ಕಪ್ ಫುಲ್ ಮೊಸರು ಹಾಕಿದ್ದೀನಿ, ಅಂದರೆ ಚಿಕ್ಕ ಕಪ್ಪು ಬರೋದಲ್ಲ ಅದರಲ್ಲಿ ಒಂದು ದೊಡ್ಡ ಫುಲ್ ಹಾಕಿದ್ದೀನಿ. ಇದಕ್ಕೇ ಮೊಸರನ್ನ ಹಾಕೊಳ್ಳೋದ್ರಿಂದ ನೀಟಾಗಿ ಹಿಟ್ಟು ಸಾಫ್ಟ್ ಆಗುತ್ತೆ. ಬನ್ಸ್ ತಿನ್ಬೇಕಾದ್ರೆ ಕೂಡ ಸಾಫ್ಟಾಗಿರುತ್ತೆ, ಗಟ್ಟಿ ಬರೋದಿಲ್ಲ. ಹಾಗಾಗಿ ಮೊಸರು ಬೇಕೇ ಬೇಕು. ನಾನಿಲ್ಲಿ ಸ್ವೀಟಿಗೆ ನಾವು ಮಲೆನಾಡಿಂದ ತರಿಸಿದ ಡಬ್ಬಿ ಇದು, ಅಂದರೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಮಲೆನಾಡವರಿಗೆ ಇದು ಬೆಲ್ಲ ಹೇಗಿರುತ್ತೆ ಅಂತೇಳ್ಬಿಟ್ಟು. ನಾನು ಅದೇ ಹೇಳಿದ್ನಲ್ಲ, ಹೊರಗಡೆದು ತರೋದಿಲ್ಲ, ನಾನು ಇದೇ ಬೆಲ್ಲನೇ ಯೂಸ್ ಮಾಡೋದು ಎಲ್ಲದಕ್ಕೂ. ನೋಡಿ ಅದೆಷ್ಟು ಪ್ಯೂರ್ ಇದೆ ಗೊತ್ತಾ, ನೋಡಿ ಅಲ್ಲಿ ಸಕ್ಕತ್ತಾಗಿರುತ್ತೆ. ಮತ್ತು ಹಾಗೆ ಕೂಡ ತಿನ್ಬೋದು ಅದು. ನಾನು ಎಲ್ಲ ಸ್ವೀಟಿಗೂ ಇದೇ ಬೆಲ್ಲನೇ ಯೂಸ್ ಮಾಡ್ಬೋದು, ಇದನ್ನೇ ಯೂಸ್ ಮಾಡ್ತೀನಿ. ನೋಡಿ ಅದು ಕಲರ್ ನೋಡಿ ತುಂಬ ಚೆನ್ನಾಗಿದೆ, ಜೋನಿ ಬೆಲ್ಲ ಅಂತಾರಲ್ವ ಅದಿದ್ದು. ಸಕ್ಕತ್ತು ಟೇಸ್ಟಿಯಾಗಿರುತ್ತೆ ಹೆಲ್ದಿಗೆ. ನೋಡಿ ನಾನು ಶುಗರ್ ಇಲ್ಲದೆ ಬರೀ ಬೆಲ್ಲದಲ್ಲಿ ಮಾಡ್ತೀನಿ. ನೀವು ನಾರ್ಮಲ್ ಬೆಲ್ಲ ಬೇಕಾದರೆ ಹಾಕ್ಕೋಬೋದು, ನಾನು ಇದೇ ಬೆಲ್ಲನೇ ಯೂಸ್ ಮಾಡೋದು. ಇವಾಗ ಇದಿಷ್ಟನ್ನೇ ಗ್ರೈಂಡ್ ಮಾಡ್ಕೋಬೇಕು. ಹಾಗೆ ಉಪ್ಪು ಹಾಕಿದೆ ನಾನಿವಾಗ. ಉಪ್ಪನ್ನ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ, ಬ್ಯಾಟರ್ ಚೆನ್ನಾಗಿ ಬರಬೇಕು. ಆಮೇಲೆ ಒಣ ಹಿಟ್ಟನ್ನು ಅಂದರೆ ಗೋಧಿ ಹಿಟ್ಟನ್ನು ಹಾಕಿ ಮಾಡ್ಕೊಳ್ಳೋದು. ಇದನ್ನು ಫಸ್ಟು ಗ್ರೈಂಡ್ ಮಾಡ್ಕೊಳ್ಳಿ, ನೀಟಾಗಿ ಗ್ರೈಂಡ್ ಆಗಬೇಕು. ಆಮೇಲೆ ಇದಕ್ಕೆ ಆಯಿಲರ್ ಹಾಕ್ಬೋದು, ಬಟರ್ ಅಂದರೆ ತುಪ್ಪ ಹಾಕ್ಕೋಬೋದು, ಬೆಣ್ಣೆ ಕೂಡ ಹಾಕ್ಕೋಬೋದು. ಬಟ್ ಆ ತುಪ್ಪ ಬೆಣ್ಣೆ ಹಾಕೋದು ಅಷ್ಟು ಚೆನ್ನಾಗಿ ಆಗೋದಿಲ್ಲ. ನಾನಿಲ್ಲಿ ಕೊಕೊನಟ್ ಆಯಿಲ್ನ ಯೂಸ್ ಮಾಡ್ತಿದ್ದೀನಿ. ಅಂದರೆ ಅದು ಒಂದೊಂದ್ಸತಿ ತುಪ್ಪ ಹಾಕಿದರೆ ಸ್ವಲ್ಪ ನಾನು ನೋಡ್ದಂಗೆ ಸ್ವಲ್ಪ ಗಟ್ಟಿ ಆಗುತ್ತೆ. ಮೈದಾ ಯೂಸ್ ಮಾಡ್ತೀನಿ ಅಂದರೆ ಓಕೆ, ನಾನಿಲ್ಲಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಿದ್ದೀನಿ. ಒಂದು ದೊಡ್ಡ ಟೇಬಲ್ ಸ್ಪೂನಲ್ಲಿ 3 ಟೀ ಸ್ಪೂನ್ ತೊಗೊಂಡಿದ್ದೀನಿ ಎಣ್ಣೆನ, ಕೊಬ್ಬರಿ ಎಣ್ಣೆ ಪ್ಯೂರ್. ನಾನು ಗಾಣದಿಲ್ಲ ತರ್ತೀನಲ್ವ, ಆ ಎಣ್ಣೆನ ಯೂಸ್ ಮಾಡ್ತಿರೋದು. ನೀವು ಬೇಕಿದ್ರೆ ತುಪ್ಪ ಬೇಕಾದ್ರೂ ಆ್ಯಡ್ ಮಾಡ್ಕೋಬೋದು ಈ ಪ್ಲೇಸಲ್ಲೇ, ಅದು ಕೂಡ ಚೆನ್ನಾಗುತ್ತೆ. ನಾನು ಒಟ್ಟು ನಾರ್ಮಲಿ ಕೊಬ್ಬರಿ ಎಣ್ಣೆಲೇ ಮಾಡೋದು. ಅದು ಫ್ಲೇವರ್ ಆಗಲಿ ಬನ್ಸಿಗೆ ಒಂಥರ ಮೈಸೂರಲ್ಲಿ ಹೇಗೆ ತಿಂತೀವಲ್ಲ ನಾವು, ಮಂಗಳೂರಲ್ಲೆಲ್ಲ ಸೇಮ್ ಅದೇ ಥರನೇ ಬರುತ್ತೆ.
ಅದಕ್ಕೋಸ್ಕರ ಅದೇ ಥರನೇ ಮಾಡ್ತೀನಿ ನಾನು. ಕೊಬ್ಬರಿ ಎಣ್ಣೆನೇ ಜಾಸ್ತಿ ಯೂಸ್ ಮಾಡೋದು ನಾವು ಮಲೆನಾಡು ಸೈಡಲ್ಲೆಲ್ಲ. ಹಾಗಾಗಿ ನಾವು ಸ್ವಲ್ಪ ಕೊಬ್ಬರಿ ಎಣ್ಣೆನೇ ಜಾಸ್ತಿ ಯೂಸ್ ಮಾಡೋದ್ರಿಂದ ಇಲ್ಲೂ ಕೂಡ ಅದನ್ನ ಆ್ಯಡ್ ಮಾಡ್ತಿದ್ದೀನಿ. ನೀವು ಯಾವುದಿದೆ ಅದನ್ನು ಯೂಸ್ ಮಾಡ್ಕೊಳ್ಳಿ. ಆದಷ್ಟು ಕೆಮಿಕಲ್ ಫ್ರೀ ಇರೋದನ್ನ ಆಯಿಲ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಅಲ್ಲೇ ನಮ್ಮ ಹೆಲ್ತ್ ತುಂಬ ಇಂಪ್ಯಾಕ್ಟ್ ಆಗುತ್ತೆ. ನಾವು ಒಂದು ಸ್ವಲ್ಪ ಚೇಂಜಸ್ ಮಾಡೋದ್ರಿಂದ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಗಾಣ ಎಲ್ಲಿರುತ್ತಲ್ವ ಇಲ್ಲಿ ಎಲ್ಲ ಈಗಂತೂ ನಾರ್ಮಲಾಗಿ ಎಲ್ಲ ಕಡೆ ಸಿಗ್ತಿದೆ ಆಯಿಲು. ಅದನ್ನೇ ಪ್ರಿಫರ್ ಮಾಡಿ. ಆದಷ್ಟು ಬೆಟರ್ ನೀವೇ ಹೋಗ್ಬಿಟ್ಟು ಗಾಣದಲ್ಲೇ ನಿತ್ತಿ ನೋಡೋದ್ರಿಂದ ಅವರು ಕೂಡ ಎಷ್ಟು ಪ್ಯೂರಿಟಿ ಇದೆ ಏನಿದೆ ಎಲ್ಲ ಗೊತ್ತಾಗುತ್ತೆ. ನಾನು ಒಂದು ಸತಿ ಗಾಣದ ಕೂಡ ಹಾಕ್ತೀನಿ, ನಾನು ಇಲ್ಲಿಂದ ತೊಗೊಂಬರ್ತೀನಿ ಆಯಿಲ್ನ ಅಂತೇಳ್ಬಿಟ್ಟು. ಈಗೆಲ್ಲ ಕಡೆ ಸಿಗುತ್ತೆ. ನೀವು ಕೂಡ ಆ ಥರ ಶಿಫ್ಟ್ ಆದರೆ ಫ್ಯಾಮಿಲಿ ಹೆಲ್ತು ನಿಮ್ಮ ಹೆಲ್ತು ತುಂಬ ಚೆನ್ನಾಗಿರುತ್ತೆ. ನಾವು ಇದನ್ನು ಬೌಲ್ನ ಆ್ಯಡ್ ಮಾಡ್ತಿದ್ದೀವಿ ನೋಡಿ. ಇವಾಗ ಬೌಲಿಗೆಲ್ಲ ಶಿಫ್ಟ್ ಮಾಡಿಕೊಂಡೆ. ಇವಾಗ ನೆಕ್ಸ್ಟು ಹಿಟ್ಟು ಹಾಕೋಬೇಕು. ಗೋಧಿ ಹಿಟ್ಟು ಯೂಸ್ ಮಾಡ್ತಿದ್ದೀನಿ ನಾನು. ನೀವು ಗೋಧಿ ಹಿಟ್ಟನ್ನ ಯೂಸ್ ಮಾಡಿ ಬೆಟರು. ನೋಡಿ ಇವಾಗ ನಾನು ಸೋಡಾ ಹಾಕ್ತಿದ್ದೀನಿ. ಸೋಡಾ ಯಾಕೆ ಅಂದರೆ ಅದು ನೀಟಾಗಿ ಉಬ್ಬಬೇಕಲ್ಲ, ಅದಕ್ಕೋಸ್ಕರ. ಹಾಗಾಗಿ ಸೋಡಾ ಸ್ವಲ್ಪ ಹಾಕ್ತಿದ್ದೀನಿ ನೋಡಿ. ಚಿಕ್ಕ ಸ್ಪೂನಲ್ಲಿದೆ ಅದು. 1/4 ಸ್ಪೂನ್ ಹಾಕಿದ್ದೀನಿ ಅಷ್ಟೇ ನಾನು. ಇದನ್ನು ಫಸ್ಟು ಮಿಕ್ಸ್ ಮಾಡ್ಕೋಬೇಕು ಹಿಟ್ಟನ್ನು. ಅದು ಮೊಸರು ಅದೆಲ್ಲ ಆಗೋದ್ರಿಂದ ಆ್ಯಕ್ಟಿವೇಟ್ ಆಗುತ್ತೆ ಸೋಡಾ ಕೂಡ. ಆಮೇಲೆ ನಾವು ಹಿಟ್ಟನ್ನು ಆ್ಯಡ್ ಮಾಡಬೇಕು. ಹಿಟ್ಟು ಆ್ಯಡ್ ಮಾಡೋದನ್ನು ಕ್ವಾಂಟಿಟಿ ಇದಕ್ಕೆ ಎಷ್ಟು ಹಿಡಿಯುತ್ತೆ ಅಷ್ಟು ಮಾತ್ರ ಆ್ಯಡ್ ಮಾಡ್ಕೊಳ್ಳಿ. ಕ್ವಾಂಟಿಟಿ ಹೇಳೋದ್ರಿಂದ ಗೊತ್ತಾಗೋದಿಲ್ಲ ಅಷ್ಟು ಪರ್ಫೆಕ್ಟಾಗಿ. ನೋಡಿ ನೀವು ಬಾಳೆಹಣ್ಣು ಎಷ್ಟು ಮಿಕ್ಸ್ ಮಾಡಿರ್ತೀರಲ್ವ, ಅಷ್ಟೇ ಕ್ವಾಂಟಿಟಿಗೆ ಅದು ಎಷ್ಟು ಹಿಟ್ಟು ಹಿಡಿಯುತ್ತೆ ಅಷ್ಟೇ ಲೈಕ್ ಚಪಾತಿ ಥರ ಕಲಸಿಟ್ರೆ ಆಯಿತು. ತುಂಬ ಗಟ್ಟಿಯಲ್ಲ, ಲೈಕ್ ಸಾಫ್ಟಾಗಿ ಒಂದು ಬೆರಳಿಂಗ್ ಟಚ್ ಮಾಡಿದ್ರೆ ಸ್ವಲ್ಪ ಸಾಫ್ಟ್ ಅನ್ನಿಸ್ಬೇಕು, ಅಷ್ಟು ಸಾಫ್ಟ್ ಇರಬೇಕು ಬನ್ಸ್ ಯಾವತ್ತೂ. ತುಂಬ ಗಟ್ಟಿ ಇದ್ಬಿಟ್ರೆ ಚೆನ್ನಾಗೋದಿಲ್ಲ, ಅದು ಗಟ್ಟಿ ಆಗಿಬಿಡುತ್ತೆ. ನೀವು ಇದು ಬನ್ಸ್ ಮಾಡ್ತೀರಲ್ವ ಆವಾಗ ಕೂಡ ಗಟ್ಟಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಸಾಫ್ಟಾಗಿರಬೇಕು ನೋಡಿ. ಅದು ಸ್ವಲ್ಪ ಹಾಕಿ ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡೆ. ನಾನಿವಾಗ ಗೋಧಿ ಹಿಟ್ಟನ್ನ ಆ್ಯಡ್ ಮಾಡ್ತಿದ್ದೀನಿ. ನೋಡ್ಕೊಂಡು ಆ್ಯಡ್ ಮಾಡಬೇಕು, ಬಿಕಾಸ್ ತುಂಬ ಗಟ್ಟಿ ಹಿಟ್ಟಾದರೆ ಗಟ್ಟಿ ಆಗುತ್ತೆ ಅಂತ ಹೇಳಿದ್ದೀನಿ ಆಲ್ರೆಡಿ. ಅದಕ್ಕೋಸ್ಕರ ಸ್ವಲ್ಪ ಕಲಿಸ್ತಾ ಗೊತ್ತಾಗ್ತಾ ಹೋಗುತ್ತೆ. ತುಂಬ ಲಿಕ್ವಿಡ್ ಇದೆ ಅಂದರೆ ಸ್ವಲ್ಪ ಆ್ಯಡ್ ಮಾಡ್ಕೋತಾ ಹೋಗ್ಬೇಕು ಹಿಟ್ಟನ್ನು. ನೀಟಾಗಿ ಬ್ಲೆಂಡ್ ಆಗಬೇಕು ಅದು ಫುಲ್ಲೆಲ್ಲ, ಹಿಟ್ಟು ಮತ್ತು ಅದು ಬ್ಯಾಟರೆಲ್ಲ ನೀಟಾಗಿ ಆದಮೇಲೆ ಅದನ್ನು ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ಒಂದು 3, 4, 5 ಅವರ್ಸ್ ಅಂತೂ ಬಿಟ್ಟರೆ ಒಳ್ಳೆಯದು. ಅದಕ್ಕೆ ನಾನು ಓವರ್ ನೈಟ್ ಮಾಡಿ ಇಟ್ಬಿಡಿ ಬೆಟರು ಅಂತ ಹೇಳಿದೆ. ಮಾರ್ನಿಂಗ್ ಎದ್ದ ತಕ್ಷಣ ಬ್ರೇಕ್ಫಾಸ್ಟಿಗೆ ಮಾಡ್ಕೋಬೋದು. ನನಗೆ ಈವ್ನಿಂಗ್ ಬೇಕಾಗಿದ್ದರಿಂದ ಸ್ವಲ್ಪ ಬೇಗ ಅಷ್ಟಿದಾಗಿರಲಿಲ್ಲ, ಬಟ್ ಅಂದರೂ ಟೇಸ್ಟ್ ತುಂಬ ಚೆನ್ನಾಗಿತ್ತು, ಚೆನ್ನಾಗಿ ಉಬ್ಬಿ ಕೂಡ ಬರ್ತಾಯಿತ್ತು. ಇದೇ ಪ್ರೊಸೆಸ್ನ ಮೆಥಡ್ನ ಯೂಸ್ ಮಾಡಿ, ನಿಮಗೂ ಕೂಡ ಸೇಮ್ ಬರುತ್ತೆ. ಬಟ್ ಅದೇ ಹೇಳಿದ್ನಲ್ಲ, ನೀವು ಹಿಟ್ಟು ಕಲಿಸೋದು ಹೇಗೆ ಅದ್ರ ಮೇಲೆ ಡಿಪೆಂಡ್. ಒಬ್ಬೊಬ್ರು ಗಟ್ಟಿ ಆಗುತ್ತೆ ಅಂತಾರೆ. ಗಟ್ಟಿ ಯಾಕಾಗುತ್ತೆ ಅಂದರೆ ನೀವು ಇಲ್ಲಿ ಕಲಸಿಡ್ಬೇಕಾದ್ರೆ ಗಟ್ಟಿ ಕಲಿಸ್ಬಿಟ್ಟಿರ್ತೀರ ಹಿಟ್ಟನ್ನು, ಹಾಗಾಗಿ ಅಲ್ಲಿ ಬನ್ಸ್ ಕೂಡ ಗಟ್ಟಿ ಬರ್ತಿರುತ್ತೆ. ಅದಕ್ಕೋಸ್ಕರ ನೀವು ಅಂದರೆ ಸಡನ್ನಾಗಿ ಇಲ್ಲ ಟೈಮ್ ಇಲ್ಲ ಮಾಡೋಕ್ಕೆ, ಅಂದರೆ ಅಷ್ಟೆಲ್ಲ ಟೈಮ್ ಇಲ್ಲ ಸೋಕ್ ಮಾಡಿ ಇಡೋಕ್ಕೆ ಅಂದರೆ ಇದೇ ಪ್ರೊಸೆಸ್ನ ನೀವು ಸಡನ್ನಾಗಿ ಮಾಡ್ಕೋಬೋದು. ಸೋಕ್ ಆದಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ. ನೀವು ಬೇಕಾದ್ರೆ ಇದನ್ನೇ ಡೈರೆಕ್ಟಾಗಿ ಕಲಸಿ ಒಂದು 10 ಮಿನಿಟ್ಸ್ ಬಿಟ್ಟು ಬೇಕಾದ್ರೆ ರೆಡಿ ಮಾಡಿ ಡೀಪ್ ಫ್ರೈ ಮಾಡ್ಕೋಬೋದು ಇದನ್ನು ಅಷ್ಟೇ. ನೋಡಿ ಈ ಥರ ಬರಬೇಕು, ಫುಲ್ ಹಿಟ್ಟೆಲ್ಲ ಕಂಬೈನ್ ಆಗಿ ಒಂದೇ ಬೌಲ್ ಥರ ಬರಬೇಕದು. ಇವಾಗ ಸೋಕ್ ಮಾಡೋಕ್ಕೆ ಬಿಡ್ತಿದ್ದೀನಿ ನಾನು. ಸಂಜೆ ಮಕ್ಕಳು ಬರ್ತಾರೆ ಆವಾಗ ಮಾಡಿ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತೇಳ್ಬಿಟ್ಟು. ನೋಡಿ ಸೋಕ್ ಈ ಥರ ಬರಬೇಕು, ನೀಟಾಗಿ ಕೈಗೆ ಬರಬೇಕದು. ಅಲ್ಲಿ ತನಕ ಕೂಡ ನೀಟಾಗಿ ಕಲಸಿಡಿ. ಹಾಗೆ ಸ್ವಲ್ಪ ಅದು ಡ್ರೈ ಆಗಬಾರ್ದು ಅಂತ ನಾನು ಆಯಿಲ್ನ ಹಾಕ್ತಿದ್ದೀನಿ. ಕಪ್ಪಲ್ಲಿ ಆಯಿಲ್ ಇತ್ತಲ್ವ, ಅದೇ ಆಯಿಲ್ನ ಆ ಹಿಟ್ಟಿಗೆ ಡ್ರೈ ಆಗಬಾರ್ದು ಅಂತ ಹಾಕ್ತಿದ್ದೀನಿ ಅಷ್ಟೇ. ಇವಾಗ ನೋಡಿ ಸಂಜೆ ಆಗಿದೆ, ಮಕ್ಕಳು ಬರೋ ಟೈಮ್ ಆಯಿತು ಅಂತ ತೆಗ್ದೆ ನಾನು. ಅದಾದಮೇಲೂ ಸ್ವಲ್ಪ ನೀಟಾಗಿ ನಾದ್ಕೊಳ್ಳಿ ಹಿಟ್ಟನ್ನು. ಸಾಫ್ಟಾಗಿರುತ್ತೆ ಅದು, ಆ್ಯಕ್ಚುಲಿ ನೆನೆಸಿ ಇಟ್ಟಿರ್ತೀವಲ್ಲ, ಸೊ ತುಂಬ ಟೈಮ್ ಆಗಿರುತ್ತೆ, ಸ್ವಲ್ಪ ಸಾಫ್ಟಾಗಿರುತ್ತೆ. ಇವಾಗ ಬನ್ನಿ ನಾವಿವಾಗ ನಾನು ಆಯಿಲ್ನ ನೋಡಿ ಅದು ಡಬ್ಬಿಲಿ ತೊಗೊಂಬರ್ತೀನಿ ಹೋಗ್ಬಿಟ್ಟು. ಬನ್ನಿ ಬನ್ಸ್ನ ಲಟ್ಸ್ಬಿಟ್ಟು ಆಯಿಲಲ್ಲಿ ಬಿಡೋಣ. ನಾನು ಲಟ್ಸೋ ಮಣೆ ಕೂಡ ತೊಗೊಂಡೆ, ಅದಕ್ಕೇ ಆಯಿಲ್ ಹಚ್ತೀನಿ. ಹಿಟ್ಟು ಹಾಕಿದ್ರೆ ಏನಾಗುತ್ತೆ, ಆಯಿಲಿಗೆಲ್ಲ ಹಿಟ್ಟು ಬಿದ್ದುಬಿಡುತ್ತೆ, ಒಣ ಹಿಟ್ಟು ಬೀಳುತ್ತಲ್ಲ, ಹಾಗಾಗಿ ಆಯಿಲ್ ಕೂಡ ಹಾಳಾಗುತ್ತೆ. ನೆಕ್ಸ್ಟು ಮತ್ತೆ ಯೂಸ್ ಮಾಡೋಕ್ಕಾಗಲ್ಲ. ಆದಷ್ಟು ಡೀಪ್ ಫ್ರೈ ಮಾಡಿದ ಆಯಿಲ್ನ 1 ಸತಿ ಇಲ್ಲ 2 ಸತಿ ಅಷ್ಟೇ ಯೂಸ್ ಮಾಡಿ, ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಬೇಡಿ, ಅದು ಕೂಡ ಹೆಲ್ತಿಗೆ ಇಂಪ್ಯಾಕ್ಟ್ ಆಗುತ್ತೆ. ಹಾಗಾಗಿ 1 ಸತಿ ಎಷ್ಟು ಬೇಕೋ 1 ಸತಿಗೆ ಅಷ್ಟೇ ಆಯಿಲ್ ಹಾಕ್ಕೊಳ್ಳಿ, ಒಂದೇ ಸತಿಗೆ ಅದನ್ನ ಖಾಲಿ ಮಾಡಿಬಿಡಿ. ಅಂದರೆ ಡೀಪ್ ಫ್ರೈ ಮಾಡಿದ್ದು ಆಯಿಲ್ನ ಮತ್ತೆ ಬೇರೆದಕ್ಕೆ ಅದನ್ನ ಇಟ್ಕೊಂಡು ಅದನ್ನೆಲ್ಲ ಮಾಡಬೇಡಿ, ಅದರಿಂದನೇ ಹೆಲ್ತ್ ತುಂಬ ಇಂಪ್ಯಾಕ್ಟ್ ಆಗುತ್ತೆ. ಹಾಗಾಗಿ ಎಷ್ಟಕ್ಕೆ ಬೇಕೋ ಅಷ್ಟು ಮಾತ್ರ ಆಯಿಲ್ ಹಾಕ್ಕೊಳ್ಳಿ. ಕಮ್ಮಿ ಬಿದ್ದ ನೆಕ್ಸ್ಟ್ ಬೇಕಾದ್ರೆ ಹಾಕ್ಕೊಳ್ಳಿ ಫ್ರೆಶ್ ಆಯಿಲ್ನೇ. ನೋಡಿ ಇವಾಗ ಲಟ್ಸ್ ಆಯಿತು. ಎಣ್ಣೆ ಕೂಡ ಕಾದಿದೆ ಅಂತ ಚೆಕ್ ಮಾಡ್ತೀನಿ. ಎಣ್ಣೆ ಕಾದಿದ ತಕ್ಷಣ ಇದನ್ನು ಬಿಟ್ಟರೆ ನೀಟಾಗಿ ಉಬ್ಬತ್ತೆ, ರೆಡಿ ಕೂಡ ಆಗುತ್ತೆ ನಮ್ಮ ಬನ್ಸು. ಟ್ರೈ ಮಾಡ್ಬೋದು, ಸಖತ್ ಈಸಿ. ನೋಡಿ ಹೆಲ್ತಿ ಬೇಕು ಅಂದರೆ ನಾವು ಏನು ಬೇಕಾದರೂ ಮಾಡ್ಕೋಬೋದು. ಅದು ಬಿಟ್ಟು ನಾವು ಮೈದಾನೇ ಬೇಕು ಪರ್ಟಿಕ್ಯುಲರ್ ಆಗಿ ಇಂಗ್ರೀಡಿಯೆಂಟೇ ಬೇಕು ಅಂದರೆ
ನಮ್ಮ ಹೆಲ್ತ್ ಹಾಳಾಗುತ್ತೆ. ಆದಷ್ಟು ನಾವು ಮನೇಲಿ ಮಾಡ್ಕೋಬೇಕಾದ್ರೆ ಹೆಲ್ತಿಗೆ ಏನೇನು ಬೇಕೋ ಅದು ಮಾಡೋಣ. ಹೊರಗಡೆ ಹೋದಾಗಂತೂ ಅದೆಲ್ಲ ಇದ್ದೇ ಇರುತ್ತೆ, ಮೈದಾ ಇರುತ್ತೆ, ಶುಗರ್ ಇರುತ್ತೆ, ಪ್ರಿಸರ್ವೇಟಿವ್ ಇರುತ್ತೆ. ಸೊ ಅವಾಗಂತೂ ನಾವೇನು ಆಲ್ಮೋಸ್ಟ್ ಅವಾಯ್ಡ್ ಮಾಡೋಕ್ಕಾಗಲ್ಲ. ಒನ್ಸ್ ಇನ್ ಎ ವೈಲ್ ನಾವು ಅದನ್ನ ತೊಗೋಬೋದು, ಇಲ್ಲ ಅಂತಲ್ಲ, ಯಾಕಂದರೆ ಎಲ್ಲ ಬಿಟ್ಟು ಇರೋಕ್ಕೂ ಆಗೋದಿಲ್ಲ, ಹಾಗಾಗಿ ತೊಗೋಬೋದು. ಬಟ್ ಆದಷ್ಟು ಮನೆಯಲ್ಲಿ ಏನಾದ್ರು ಮಾಡ್ಕೋತಿದ್ವಿ, ಇಲ್ಲ ಮಕ್ಕಳಿಗೇನೋ ಮಾಡ್ತಿದ್ದೀವಿ ಅಂದಾಗ ಆದಷ್ಟು ಈ ಥರ ಹೆಲ್ದಿ ಟ್ರೈನ್ ಮಾಡಿ ಅವ್ರಿಗೂ ಖುಷಿ ಆಗುತ್ತೆ, ನಮಗೂ ಕೂಡ ಸ್ಯಾಟಿಸ್ಫೈಡು, ಹೆಲ್ದಿ ಕೊಟ್ಟನ ಇವತ್ತು ನಾನು ಅಂತೇಳ್ಬಿಟ್ಟು ಅದೊಂದು ಸ್ಯಾಟಿಸ್ಫೈಡ್ ಸಿಗುತ್ತೆ. ಮತ್ತು ತುಂಬ ಒಳ್ಳೇದು. ಇವಾಗ ಏನೇನೋ ಕೇಳ್ತಿದ್ದೀವಿ, ಆದಷ್ಟು ಹೆಲ್ತ್ ಕಾನ್ಷಿಯಸ್ ಆಗೋದು ತುಂಬಾ ಒಳ್ಳೆಯದು ಈಗಿನ ಇದಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ತಾ ಇದೆ. ನೀವು ಮೈದಾದಲ್ಲಿ ಮಾಡಿದ್ದು ಕೂಡ ಇದೇ ಥರ ಕಲರ್ ಬರುತ್ತೆ. ಅದು ತಿಂದ್ಬಿಟ್ಟು ಹೆಲ್ತ್ ಹಾಳು ಮಾಡ್ಕೊಳ್ಳೋದ್ರಕ್ಕಿಂತ ಇದು ಬೆಟರು. ಹಾಗಂತ ಇದು ಬೆಟರು ಅಂತೇಳ್ಬಿಟ್ಟು ಡೀಪ್ ಫ್ರೈ ಮಾಡಿದೆಲ್ಲ ಪದೇ ತಿನ್ನಬೇಡಿ. ಗಾಣದ ಆಯಿಲ್ ಕೂಡ ತುಂಬ ಒಳ್ಳೆಯದಲ್ಲ. ಲೈಕ್ ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಿದ್ದೀನಿ ಡೀಪ್ ಫ್ರೈಡ್ ಅಂದರೆ ಅದು ಕೂಡ ಒಳ್ಳೆಯದಲ್ಲ. ಆಯಿಲ್ ಯಾವತ್ತೂ ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡ್ಕೋಬೇಕು ನಮ್ಮ ಹೆಲ್ತ್ ಬಗ್ಗೆ. ಅಂದರೆ ಗಾಣದಿಂದ ತೊಗೊಂಬಂದಿದ್ದೀವಿ ಏನೂ ಆಗಲ್ಲ ಅಂತೇಳ್ಬಿಟ್ಟು ಅದನ್ನೇ ಡೈಲಿ ಡೀಪ್ ಫ್ರೈ ಮಾಡೋದು, ಬಜ್ಜಿ ಮಾಡೋದು ಅದನ್ನೆಲ್ಲ ಏನು ಮಾಡ್ಕೋಬೇಡಿ. ಒಕೇಶ್ನಲಿ ಒನ್ಸ್ ಡೀಪ್ ಫ್ರೈಡ್ ಓಕೆ. ಹಾಗಾಗಿ ಅಷ್ಟೇ, ಆದಷ್ಟು ಹೆಲ್ತ್ ಬಗ್ಗೆ ಕಾನ್ಷಿಯಸ್ ಇಟ್ಕೊಂಡು ಮಾಡ್ಕೊಳ್ಳಿ ಅಷ್ಟೇ. ನೋಡಿ ಈಗ ಸೆಕೆಂಡ್ ಒನ್ ಹಾಕ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಉಬ್ಬತ್ತೆ ಅಂದರೆ ನಾವು ಆಲ್ರೆಡಿ ಮಾಡಿರ್ತೀವಲ್ಲ, ಹಾಗಾಗಿ ಚೆನ್ನಾಗಿ ಉಬ್ಬತ್ತೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ತಾ ಇದೆ. ನಂದೀಗ ಸೆಕೆಂಡ್ ಒನ್ನು ನಾನೀಗ ಮಾಡಿ ಇಟ್ಟಂಗೆ ನನ್ನ ಮಕ್ಕಳು ಒಂದೊಂದೇ ತೊಗೊಂಡು ಹೋಗ್ತಿದ್ದಾರೆ. ಅಷ್ಟು ಇದಾಗ್ತಿದೆ ಅವರಿಗೆ. ತುಂಬ ಟೇಸ್ಟ್ ಇದೆ ಅಂತೇಳ್ಬಿಟ್ಟು ತಿಂತಾರೆ. ನಾನು ಸಮ್ಟೈಮ್ಸ್ ಇದನ್ನ ಬ್ರೇಕ್ಫಾಸ್ಟ್ ಕೂಡ ಮಾಡಿರ್ತೀನಿ. ಸ್ಕೂಲಿಗೆ ಹೋಗಬೇಕಾದ್ರೆಲ್ಲ ಒಂದು ಸತಿ ಟೆನ್ಷನ್ ಫ್ರೀ ಇರ್ತೀವಿ, ಯಾಕಂದರೆ ನೈಟೆಲ್ಲ ಕಲಸಿ ಇಟ್ಟಿರ್ತೀವ್ರದ್ರಿಂದ ಬೆಳಗ್ಗೆ ಪಟ್ಟಂತ ಮಾಡ್ಕೊಟ್ಬಿಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಉಬ್ತಾ ಇದೆ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ನೀವು ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಹೆಲ್ದಿಯಾಗಿ ಮಾಡ್ಕೊಳ್ಳಿ ಅಷ್ಟೇ. ಇದೇ ಥರ ಇನ್ನೂ ವೀಡಿಯೋಸ್ ಬೇಕು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸಪೋರ್ಟು ನನಗೆ ಬೇಕು, ಬಿಕಾಸ್ ನಾವು ಹೊಸಬ್ರಾಗಿರೋದ್ರಿಂದ. ಸೊ ನಿಮ್ಮ ಸಪೋರ್ಟ್ ಬೇಕಾಗತ್ತೆ. ನಮ್ಮದು ಅಂತಲ್ಲ, ಯಾರದೇ ಚಾನಲ್ ನೀವೇನೋ ಒಂದು ನೋಡ್ತಿದ್ದೀರಾ ಅಂದರೆ ಅವ್ರದ್ದು ಆ ಎಫರ್ಟಿಗೆ ಜಸ್ಟ್ ಒಂದು ಲೈಕ್ ಕೊಟ್ಟರು ಸಾಕು. ಒಂದು ಮೋಟಿವೇಶನ್ ಥರ ಅವರಿಗೆ, ನಮ್ಮದು ರೀಚ್ ಆಗ್ತಿದೆ ವ್ಯೂಸು, ಲೈಕ್ ಆ ಥರ ಒಂದು ಖುಷಿ ಆಗುತ್ತೆ. ಎಷ್ಟು ಈಸಿ ಅಲ್ಲ ಇದು ವಿಡಿಯೋ ಮಾಡಿ ಹಾಕೋದೆಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ, ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್